ವೀಕ್ಷಕರೇ ನಮಸ್ಕಾರ. ಇವತ್ತು ಇಡೀ ದೇಶದ ಗಮನ ಸೆಳೆದಿದ್ದು ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆ. ನೋಡಿ, ಈ ಒಂದು ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಿದೆ. ಯಾವುದೇ ಕಾರಣಕ್ಕೂ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿದೇ ತೀರ್ತೀನಿ ಅಂತ ಬಿಜೆಪಿ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಮತ್ತೊಂದು ಕಡೆ ಟಿಎಂಸಿ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಅವಕಾಶ ಕೊಡುವುದಿಲ್ಲ, ಬಂಗಾಳದಲ್ಲಿ ಬಿಜೆಪಿ ಆಳುವುದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ತುಂಬಾ ರಣೋತ್ಸಾಹದಲ್ಲಿ ಮಾತನಾಡ್ತಿದ್ದಾರೆ. ಅಂದ್ರೆ ಈ ಎರಡೂ ಪಕ್ಷಗಳ ನಡುವೆ ಟಿಎಂಸಿ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಇದೆ, ಸ್ಪರ್ಧೆ ಇದೆ. ತುರುಸಿನ ಪೈಪೋಟಿ ಸ್ಪರ್ಧೆ ಏರ್ಪಟ್ಟಿದ್ದರಿಂದ ಇವತ್ತು ದೇಶದ ಗಮನ ಸೆಳೆದಿದೆ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆ. ಈಗಾಗಲೇ ಏಪ್ರಿಲ್ 23ರಂದು ಮೊದಲ ಹಂತದ ಮತದಾನ ಮುಗಿದಿದೆ. ಈ ಒಂದು ವೇಳೆ ದಾಖಲೆಯ ಮತದಾನವಾಗಿದೆ. ನೋಡಿ, 93% ದಾಖಲೆಯ ಮತದಾನವಾಗಿದೆ. ಇದರಿಂದಾಗಿ ಈ ಒಂದು ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಹಿಡಿಯುತ್ತೆ ಎಂಬ ಕುತೂಹಲ ಕೂಡ ದೇಶದಲ್ಲಿ ಹೆಚ್ಚಿದೆ. ಇದೆಲ್ಲದರ ನಡುವೆ ಏಪ್ರಿಲ್ 29ರಂದು ಎರಡನೇ ಹಂತದ ಮತದಾನ 142 ಕ್ಷೇತ್ರಗಳಿಗೆ ನಡೆಯಲಿದೆ ನಾಳೆ. ಹಾಗಾದ್ರೆ ದಕ್ಷಿಣ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ ಪಕ್ಷ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದೆಯಾ? ಅದೇ ರೀತಿ ಬಿಜೆಪಿಗೆ ಈ ಒಂದು ಭಾಗದಲ್ಲಿ ಲಾಭವಾಗುತ್ತಾ? ವೀಕ್ಷಕರು ನೋಡಿ, ಏಪ್ರಿಲ್ 29 ಅಂದ್ರೆ ನಾಳೆ 142 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. 2021ರ ವಿಧಾನಸಭೆ ಚುನಾವಣೆಯಲ್ಲಿ 142 ಕ್ಷೇತ್ರಗಳಲ್ಲಿ ಟಿಎಂಸಿ ಪಕ್ಷ ಅತಿ ದೊಡ್ಡ ಪಕ್ಷವಾಗಿತ್ತು. ಇಲ್ಲಿ 142 ಕ್ಷೇತ್ರಗಳ ಪೈಕಿ 123 ಕ್ಷೇತ್ರಗಳನ್ನು ಟಿಎಂಸಿ ಗೆದ್ದು ಅಧಿಕಾರ ಹಿಡಿದಿತ್ತು ಮೂರನೇ ಬಾರಿಗೆ. ಅದೇ ರೀತಿ ಬಿಜೆಪಿ ಇಲ್ಲಿ ಕಳಪೆ ಸಾಧನೆ ಮಾಡಿತ್ತು, ಬರೀ 18 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಅದು ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ. ಉತ್ತರ ಭಾಗದಲ್ಲಿ ಈಗಾಗಲೇ ಮೊದಲ ಹಂತದ ಮತದಾನ ಮುಗಿದಿದೆ. ಭಾಗದಲ್ಲಿ ಬಿಜೆಪಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳು ಬರಲಿವೆ ಅಂತ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದೇ ರೀತಿ ನಾಳೆ ನಡೆಯಲಿರುವಂತಹ 142 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಲಿದೆ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ. ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ ಆಡಳಿತಾರೂಢ ಪಕ್ಷವಾಗಿರುವ ಟಿಎಂಸಿ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದೆ ಎಂಬ ಸುದ್ದಿಗಳು ಕೂಡ ಬರ್ತವೆ. ಇದು ಬಹುತೇಕ ರಾಜಧಾನಿ ಕೋಲ್ಕತ್ತಾ ಸುತ್ತಮುತ್ತಲಿನ ಇರತಕ್ಕಂಥ ಜಿಲ್ಲೆಗಳಲ್ಲಿ ನಡೀತಾ ಇರುವ ಎರಡನೇ ಹಂತದ ಮತದಾನವಾಗಿದೆ. ಹೂಗ್ಲಿ ಆಗಿರ್ಬೋದು, ನಾಡಿಯಾ ಆಗಿರ್ಬೋದು, ಅದೇ ರೀತಿ ಉತ್ತರ ಪರಗಣ, ದಕ್ಷಿಣ ಪರಗಣ ಜಿಲ್ಲೆ, ಹಾಗೆ ನಾಡಿಯಾ ಮತ್ತು ಕೋಲ್ಕತ್ತಾದಲ್ಲಿ ಕೂಡ ಮತದಾನ ನಡೆಯಲಿದೆ. ಬಹುತೇಕ ಈ ಒಂದು 142 ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ ಎಂಬ ಮಾಹಿತಿ ಕೂಡ ಹರಿದಾಡ್ತಿದೆ ಎಂಬ ಮಾತುಗಳು ಕೂಡ ಕೇಳಿಬರ್ತವೆ. ಯಾಕಂದ್ರೆ ಬಹುತೇಕ ನಗರೀಕರಣದ ಕ್ಷೇತ್ರಗಳಾಗಿರುವುದರಿಂದ ಆಡಳಿತಾರೂಢ ಟಿಎಂಸಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ. ಇದರಿಂದಾಗಿ ಟಿಎಂಸಿ ಕೂಡ ಈ ಬಾರಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದೆ. ಈ ಬಾರಿ ಇಲ್ಲಿ ಕೂಡ ಅತ್ಯಧಿಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ತನ್ನ ಆಧಿಪತ್ಯವನ್ನು ಮುಂದುವರಿಸಬೇಕು. ಅದೇ ರೀತಿ 4ನೇ ಬಾರಿಗೆ ಅಧಿಕಾರ ಹಿಡಿಬೇಕಂದ್ರೆ ಈ ಭಾಗದಲ್ಲಿ ಕಳೆದ ಬಾರಿ ಅಂದ್ರೆ 2021ರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಂತೆ 120ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವ ಟಾರ್ಗೆಟ್ ಇಟ್ಟುಕೊಂಡಿದೆ. ಅದೇ ರೀತಿ ಬಿಜೆಪಿ ಕೂಡ ಟಿಎಂಸಿ ನಾಗಾಲೋಟಕ್ಕೆ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು ಎಂಬ ದೃಷ್ಟಿಯಿಂದ ಮತದಾರರನ್ನು ಓಲೈಸುವಲ್ಲಿ ಈಗಾಗಲೇ ಒಂದು ಹಂತದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಏಪ್ರಿಲ್ 23ರಂದು ನಡೆದಂತ ಮೊದಲ ಹಂತದ ಮತದಾನದಲ್ಲಿ ಬಿಜೆಪಿ 110 ಸ್ಥಾನ ಗೆಲ್ಲಲಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಈ ಒಂದು ಸ್ಟ್ರಾಟಜಿ, ಒಂದು ನೆರೆಟಿವ್ ಏನಿದೆಯಲ್ಲ, ದಕ್ಷಿಣದ ಜಿಲ್ಲೆಗಳಲ್ಲಿ ನಡೆಯುವಂತಹ ಮತದಾನದಲ್ಲಿ ಕೂಡ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಹೆಚ್ಚು. ನೋಡಿ, ಟಿಎಂಸಿ ಬಂಗಾಳದ ಅಸ್ಮಿತೆಯನ್ನು ಪ್ರತಿಪಾದಿಸುತ್ತಿದೆ. ಅದೇ ರೀತಿ ಬಿಜೆಪಿ ಅಭಿವೃದ್ಧಿ ಅಜೆಂಡಾವನ್ನು ಇಟ್ಟುಕೊಂಡು ವಿಧಾನಸಭೆ ಚುನಾವಣೆಯನ್ನು ಕೂಡ ಎದುರಿಸುತ್ತಿದೆ. ಈ ಬಾರಿ ಹೇಗಾದ್ರೂ ಮಾಡಿ ಟಿಎಂಸಿಯನ್ನು ಮಣಿಸಿ ನಾವು ಅಧಿಕಾರ ಹಿಡಿಬೇಕಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ 2014ರ ಲೋಕಸಭೆ ಚುನಾವಣೆ, ಅದೇ ರೀತಿ 2019ರ ಲೋಕಸಭೆ ಚುನಾವಣೆ ಮತ್ತು 2024ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ವೋಟ್ ಶೇರ್ ಪ್ರಮಾಣ ಜಾಸ್ತಿ ಆಗಿದೆ. ಅದೇ ರೀತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅತ್ಯುತ್ತಮವಾದ ಸಾಧನೆಯನ್ನೇ ಮಾಡಿದೆ. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಅಧಿಕಾರದಿಂದ ವಂಚಿತರಾಗುವುದಿಲ್ಲ. ಬಂಗಾಳಿ ಜನರ ಮನ ಗೆದ್ದಿದ್ದೇವೆ. ಅದೇ ರೀತಿ ಬಂಗಾಳಿ ಜನರು ಈ ಬಾರಿ ಬಿಜೆಪಿಯನ್ನು ಬೆಂಬಲಿಸಲಿದ್ದಾರೆ ಎಂಬ ಅಭಿಪ್ರಾಯವನ್ನು ಬಿಜೆಪಿ ನಾಯಕರು ಹೊಂದಿದ್ದಾರೆ. ಮತ್ತೊಂದು ಕಡೆ ಟಿಎಂಸಿ ಕೂಡ ಬಿಜೆಪಿ ಕೋಮವಾದ ರಾಜಕಾರಣ ಮಾಡ್ತಿದೆ, ಬಿಜೆಪಿಯಿಂದ ರಾಜ್ಯಕ್ಕೆ ಯಾವುದೇ ಲಾಭವಾಗಿಲ್ಲ ಮತ್ತು ಅನುದಾನದಲ್ಲಿ ಕೂಡ ಅನ್ಯಾಯ ಮಾಡಿದೆ ಅಂತ ಟಿಎಂಸಿ ಆರೋಪಿಸುತ್ತಲೇ ಇದೆ. ಅದೇ ರೀತಿ ಬಂಗಾಳದ ಅಸ್ಮಿತೆಯನ್ನು ಹಿಡಿದುಕೊಂಡು
ಟಿಎಂಸಿ ಈ ಬಾರಿ ಚುನಾವಣೆಯನ್ನು ಎದುರಿಸುತ್ತಿದೆ ಮತ್ತು ಇದೇ ಒಂದು ನೆರೆಟಿವ್ ಅನ್ನು ಕೂಡ ಸೃಷ್ಟಿ ಮಾಡಿದೆ, ಇದೇ ಒಂದು ನೆರೆಟಿವ್ ಅನ್ನು ಸೃಷ್ಟಿಸಿದೆ. ಯಾಕಂದ್ರೆ ಬಿಜೆಪಿ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಬಂಗಾಳದ ಅಸ್ಮಿತೆಗೆ ಧಕ್ಕೆ ತರುತ್ತೆ ಎಂಬ ನೆರೆಟಿವ್ ಅನ್ನು ಅದು ಸೃಷ್ಟಿಸಿದೆ. ಹೀಗಾಗಿ ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆ ದೇಶದ ಗಮನ ಸೆಳೆದಿದ್ದು, ಯಾರು ಗೆಲ್ಲಲಿದ್ದಾರೆ ಎಂಬುದು ಸ್ಪಷ್ಟವಾಗಿ ಮೇ 4ರಂದು ಫಲಿತಾಂಶದಿಂದ ಗೊತ್ತಾಗಲಿದೆ. ಅದೇ ರೀತಿ ನಾಳೆ ಸಂಜೆ ಮತಗಟ್ಟೆ ಸಮೀಕ್ಷೆಗಳು ಕೂಡ ಹೊರಬೀಳಲಿವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.